ಭೈರತಿ ರಣಗಲ್ ಮೊದಲ ಬಾರಿ ಕನ್ನಡದಲ್ಲಿ ಪ್ರೀಕ್ವೆಲ್ ಅನ್ನೋ ಪದವನ್ನು ಪರಿಚಯ ಮಾಡ್ತಿರೋಂಥ ಸಿನಿಮಾ. ಸೊ ಪ್ರೀಕ್ವೆಲ್ ಕನ್ನಡದಲ್ಲಿ ಈ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ನಂಬಿಕೆ ಇತ್ತಾ ಅಂತ? ಆ ಥರ ನಾನು ಜಾಸ್ತಿ ಬಿಕಾಸ್ ನಾನು ತುಂಬ ಹೊಸಬ್ಳು ಸಿನಿಮಾ ರಂಗಕ್ಕೆ. ನಾನು ಆ ಥರದ್ದು ಯೋಚನೆ ಮಾಡ್ತಾ ಇಲ್ಲ. ದಟ್ಸ್ ಮೋರ್ ಪ್ರೊಡಕ್ಷನ್ ಹೌಸು ಮತ್ತು ನಿರ್ದೇಶಕರು, ನಿರ್ಮಾಪಕರು ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನನಗೆ ನನ್ನ ಅನಿಸಿಕೆ ಏನಂದರೆ, ಈ ಪಾತ್ರದಲ್ಲಿ ತುಂಬ ಪೊಟೆನ್ಷಿಯಲ್ ಇತ್ತು. ಮಫ್ತಿಲ್ ಕೂಡ ಹಾಗೆ. ಅಂದರೆ ಈ ಒಂದು ಡೆಪ್ತಲ್ಲಿರುವಂಥ ಕ್ಯಾರೆಕ್ಟರು, ಇದಕ್ಕೆ ತುಂಬ ಪೊಟೆನ್ಷಿಯಲ್ ಇದೆ. ಈ ಪಾತ್ರಕ್ಕೆ ಏನು ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಈ ಕ್ಯಾರೆಕ್ಟರ್ ಯಾಕೆ ಹಿಂಗೆ ಆಡ್ತಾರೆ, ಇದು ಅವ್ರ ಮನಸ್ಥಿತಿ ಏನಿರ್ಬೋದು, ಅದಕ್ಕೆ ತುಂಬ ಪೊಟೆನ್ಷಿಯಲ್ ಇರುವಂಥ ಸಿಚುವೇಶನು. ಸೊ ನನಗೆ ಒಬ್ಳು ಆಡಿಯನ್ಸ್ ಮೆಂಬರ್ ಆಗಿನೇ ತುಂಬ ಕ್ಯೂರಿಯಾಸಿಟಿ ಇತ್ತು ಆವಾಗ. ಸೊ ಐ ಥಿಂಕ್ ಜನರಿಗೆ ಬಿಕಾಸ್ ಅವ್ರಿಗೆ ಮಫ್ತಿ ಅಷ್ಟಿಷ್ಟ ಆಗಿದೆ, ಆ ಕ್ಯಾರೆಕ್ಟರ್ನ ಇನ್ನು ಹೆಚ್ಚು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಭೈರತಿ ರಣಗಲ್ಲಂತೂ ವರ್ಕ್ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ಐ ಆಮ್ ಶ್ಯೂರ್ ನಮ್ಮ ನಿರ್ಮಾಪಕರು, ನಿರ್ದೇಶಕರು ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ. ಭೈರತಿ ರಣಗಲಲ್ಲಿ ಉತ್ತರ ಸಿಗುತ್ತಾ? ಆ ಶಿವಣ್ಣನ ಪಾತ್ರ ಏನು ರಣಗಲ್ಲಿದೆ, ಅದು ರಾವಣನ ರಾಮನ ಅಂತ? ಅದು ಮಫ್ತಿಲೂ ಒಂದು ಸ್ವಲ್ಪ ಉತ್ತರ ಸಿಕ್ಕಿದೆ. ಬಟ್ ಭೈರತಿ ರಣಗಳ ಮೂಲಕ ಅದು ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೋದು, ಇನ್ನೂ ಡೆಪ್ತಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಮ್ಮ ನರ್ತನ್ ಸರ್ ಅದನ್ನು ತುಂಬ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಬರಿಬೇಕಾದ್ರೆ ಅದು ಈ ಕಥೆದ ಬರವಣಿಗೆಯಲ್ಲೇ ಆ ನ್ಯೂಆನ್ಸ್ನ, ಗ್ರೇ ಶೇಡ್ಸ್ನ ತುಂಬ ಸುಂದರವಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಹಿಂಟ್, ಯಾಕಂದರೆ ಎಷ್ಟು ಬಿಟ್ಕೊಟ್ಟಿಲ್ಲ, ಇಲ್ಲಿ ತನಕ ಸಾಕಷ್ಟು ಗ್ಲಿಮ್ಸ್ ಬಂದಿದೆ. ನಿಮ್ಮ ಪಾತ್ರದ ಒಂದು ಸೀಕ್ರೆಟನ್ನು ಇನ್ನೂ ಏನು ಬಿಟ್ಕೊಟ್ಟಿಲ್ಲ ಅಂತ? ಸೀಕ್ರೆಟ್ ಜಾಸ್ತಿ ಏನಿಲ್ಲ ಇದರಲ್ಲಿ ಕೂಡ ನಾನು ಒಬ್ಳು ಡಾಕ್ಟರು. ಅದು ಬಿಟ್ಟು ಸಾರಿ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಬಿಕಾಸ್ ಅವರು ನರ್ತನ್ ಸರ್ ತುಂಬ ಕ್ಲಿಯರಾಗಿ ಪ್ಲ್ಯಾನ್ ಮಾಡಿದ್ದಾರೆ ಈ ಪಾತ್ರದ ಬಗ್ಗೆ ಅಥವಾ ಈ ಸಿನಿಮಾ ಬಗ್ಗೆ. ಚಿಕ್ಕದಾಗಿ ಒಂದೊಂದು ವಿಷಯ ಬಿಡಿಸು ಕೊಡ್ತಾ ಇದ್ದಾರೆ ಆಡಿಯನ್ಸ್ಗೆ. ಸೊ ಐ ಥಿಂಕ್ ಆ ಇಫೆಕ್ಟಿಂದ ಎಲ್ರಿಗೂ ಆ ಕ್ಯೂರಿಯಾಸಿಟಿ ಏನಿದೆಯಲ್ಲ, ಆ ಕುತೂಹಲ ಏನಿದೆ ನಮ್ಮ ಭೈರತಿ ರಣಗಲ್ ಬಗ್ಗೆ, ಅದು ಹೋಗ್ತಾ ಹೋಗ್ತಾ ನವೆಂಬರ್ 15ನೇ ತಾರೀಕಿಗೆ ಒಂದು ಪೀಕಿಗೆ ಬರಬೇಕು. ಆಮೇಲೆ ಎಲ್ಲರೂ ಓಡ್ ಬರ್ತಾರೆ ಸಿನಿಮಾಗೆ. ಮೊದಲ ದಿನದ ಶೂಟಿಂಗು ಅದು ಕೂಡ ಶಿವಣ್ಣವ್ರ ಮುಂದೆ ನಿಂತು ನಟಿಸೋದಿಲ್ಲ, ಕಣ್ಣು ಇಟ್ಟು ನೋಡೋದಾಗ್ಲಿ ಮಾತಾಡೋದ್ರಲ್ಲಿ ಭಾಳ ಕಷ್ಟ. ಶಿವಣ್ಣವ್ರದ್ದು ಸಾಕಷ್ಟು ಜನ ಹೇಳ್ಕೊಡಂತರು, ನಿಮ್ಗೆ ಹೇಗಿತ್ತು? ಕಷ್ಟನೇ, ಬಟ್ ಅದು ನಮ್ಮ ತಲೆಯಲ್ಲಿರೋದು. ಅವರು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸಿಂಪಲ್ ಆಗಿರ್ತಾರೆ, ಸಿಕ್ಕಾಪಟ್ಟೆ ಸರಳವಾಗಿರ್ತಾರೆ ನಮ್ಮ ಜೊತೆಗೆ. ನಾವೇ ಅಯ್ಯೋ ಶಿವಣ್ಣ ಆಪೋಸಿಟ್ ಮಾಡಬೇಕಲ್ಲ ಅಂತ ನಾವೇ ಟೆನ್ಷನ್ ಮಾಡ್ಕೊಳ್ತೀವಿ. ಸೊ ನನ್ನ ಮೊದಲನೇ ಸೀನ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟವಾದಂಥ ಸೀನ್. ನನ್ನ ಕ್ಯಾರೆಕ್ಟರ್ಗೆ ಈ ಸಿನಿಮಾದಲ್ಲಿ ಪೀಕ್ ಆಗಿರುವಂಥ ಸೀನು ನರ್ತನ್ ಸರ್ ಫಸ್ಟ್ ಡೇಗೆ ಹಾಕ್ಬಿಟ್ರು. ನಾನು ಜಸ್ಟ್ ಅಲ್ಲಿ ಸೆಟ್ಟಿಗೆ ಬಂದಿದ್ದೀನಿ, ಶಿವಣ್ಣ ಜಸ್ಟ್ ಮೀಟ್ ಮಾಡಿದ್ದೀನಿ, ಆಯ್ತಮ್ಮ ರುಕ್ಮಿಣಿ ಇದಿರೋದು ಸೀನು. ನನ್ನ ಕ್ಯಾರೆಕ್ಟರ್ ಪೀಕು, ನಂಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗಿತ್ತು. ಬಟ್ ಐ ಥಿಂಕ್ ಶಿವಣ್ಣಂಗೂ ಆ ಸೆನ್ಸ್ ಗೊತ್ತಾಯಿತು. ಅಂದರೆ ನನ್ನ ನೋಡಬೇಕಾದ್ರೆ ಸ್ವಲ್ಪ ನರ್ವಸ್ ಆಗಿದ್ದೀನಿ ಅಂತ ಅವ್ರಿಗೆ ಅರ್ಥ ಆಯಿತು. ಸೊ ಅವರು ಹಿ ಮೇಡ್ ಮಿ ಫೀಲ್ ವೆರಿ ಕಂಫರ್ಟಬಲ್. ಸಪ್ತಾ ಬಗ್ಗೆ ಮಾತಾಡಿಸ್ತಾ ಇದ್ರು, ಅಥವಾ ಟೀಸರ್ ನೋಡಿದೆ, ಟ್ರೇಲರ್ ನೋಡಿದೆ ಅಂತ ಹೇಳ್ತಾ ಇದ್ರು, ನಿಮ್ಮ ಕಣ್ಣಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ ಒಂದು ಚಿಕ್ಕ ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ನಮಗೂ ಸ್ವಲ್ಪ ಧೈರ್ಯ ಬರುತ್ತೆ. ಅದ್ರ ಮೇಲೆ ಓಕೆ ಪರವಾಗಿಲ್ಲ ಮಾಡ್ಬೋದು ಅಂತ ಆ ನಂಬಿಕೆ ಚಿಕ್ಕದಾಗಿ ಬರುತ್ತೆ. ಸೊ ಶಿವಣ್ಣವ್ರದ್ದು ಒಂದು ಡೈಲಾಗ್ ಇದೆ, ಅಂದರೆ ಗನ್ನಲ್ಲಿ ಹೊಡೆಯೋಕ್ಕಿಂತ ಕಣ್ಣಲ್ಲೇ ಹೊಡೆಯೋರು ಜಾಸ್ತಿ ಅಂತ. ಈ ಎರಡು ಕಣ್ಣುಗಳು ಒಟ್ಟಿಗೆ ಸೇರ್ತಿದ್ರೆ ಇನ್ನೂ ತುಂಬ ಮ್ಯಾಜಿಕ್ ಇದೆ ಅಂತ. ಹಾಗಾದರೆ ನಿಜವಾಗ್ಲೂ ತುಂಬ ಮ್ಯಾಜಿಕ್ ಇದೆ. ನಾವು ತುಂಬ ಡೆಕೇಡ್ಸಿಂದ ನಾವು ನೋಡ್ತಾನೆ ಬಂದಿದ್ದೀವಿ ಅವ್ರ ಸಿನಿಮಾಗಳಲ್ಲಿ. ಮತ್ತು ಅವರು ಮಾಡಿರುವಂಥ ಸಿನಿಮಾಗಳು, ಅವ್ರು ಮಾಡಿರುವಂಥ ಪಾತ್ರಗಳು ತುಂಬ ರೇಂಜಲ್ಲಿ ಚೂಸ್ ಮಾಡ್ತಾರೆ. ಅವ್ರು ಯಾವುದಕ್ಕೂ ರಿಸ್ಟ್ರಿಕ್ಟ್ ಮಾಡಲ್ಲ, ಇಲ್ಲ ನಾನು ಬರೀ ಮಾಸಿ ಫಿಲ್ಮ್ಸ್ ಮಾಡ್ತೀನಿ, ಬರೀ ಆ್ಯಕ್ಷನ್ ಫಿಲ್ಮ್ಸ್ ಮಾಡ್ತೀನಿ ಅಂತ. ಇಟ್ಸ್ ಬ್ಯೂಟಿಫುಲ್. ಆ್ಯಸ್ ಒಬ್ಬರು ಕಲಾವಿದರಾಗಿ ಅದು ನಂಗೆ ತುಂಬ ಇನ್ಸ್ಪೈರಿಂಗ್ ಅನಿಸುತ್ತೆ. ಅಂದರೆ ನಮ್ಮ ಕರಿಯರಲ್ಲಿ ನಾವು ಬೇರೆ ಬೇರೆ ಪಾತ್ರದ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಟ್ರೈ ಮಾಡಬೇಕು ಅಂತ ಅವರಲ್ಲಿ ನೋಡಿರುವಂಥ ಗುಣ.